ಉಡುಪಿಯ ಪ್ರಖ್ಯಾತ ಮನ್ ಪಸಂದ್ ಫ್ಯಾಮಿಲಿ ರೆಸ್ಟೋರೆಂಟ್ನಲ್ಲಿ ಆಯೋಜಿಸಿರುವ ಆಟಿದ ಲೇಸು ಒಂದು ವಾರದ ವಿಶೇಷ ಆಟಿ ತಿಂಗಳ ಆಹಾರ ಮೇಳವನ್ನು ಜುಲೈ 19ರಂದು ಮುರಳೀಧರ ಶೆಟ್ಟಿ ಉದ್ಘಾಟಿಸಿದರು. ಜುಲೈ 19ರಿಂದ ಜುಲೈ 25ರವರೆಗೆ ನಡೆಯುವ ವಿಶೇಷ ಆಟಿದ ಲೇಸ್ ಆಹಾರ ಕೂಟದಲ್ಲಿ ಆಟಿ ತಿಂಗಳ ಆಹಾರ ಖಾದ್ಯಗಳನ್ನು ಸಾರ್ವಜನಿಕರಿಗೆ ಉಣಬಡಿಸಲಾಗುವುದು. ಮೊದಲ ದಿನದ ಲೇಸ್ನಲ್ಲಿ 100 ಮಂದಿ ಭಾಗವಹಿಸಿ ಆಟಿದ ಆಹಾರ ತಿನಿಸುಗಳನ್ನು ಸವಿದು ಸಂತೃಪ್ತರಾದರು. ಇದೇ ಸಂದರ್ಭದಲ್ಲಿ ಮಹಿಳೆಯರಿಗಾಗಿ ಆಯೋಜಿಸಿದ್ದ ವಿಶೇಷ ಆಟಿ ಆಹಾರ ಸ್ಪರ್ಧೆಯಲ್ಲಿ ಪ್ರಖ್ಯಾತ ವ್ಲಾಗರ್ ಆಶಾರೂಪ ಕಟೀಲ್ ಅವರು ತೀರ್ಪುಗಾರರಾಗಿ ಭಾಗವಹಿಸಿದ್ರು. ಸುಮಾರು 33 ಮಂದಿ ಮಹಿಳೆಯರು ತಮ್ಮ ಮನೆಗಳಲ್ಲಿ ತಯಾರಿಸಿದ ಆಟಿ ತಿಂಗಳ ವಿಶಿಷ್ಟ ತಿನಿಸುಗಳೊಂದಿಗೆ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು. ಕಾರ್ಯಕ್ರಮದಲ್ಲಿ ಅಡ್ವೊಕೇಟ್ ಅಹಮದ್ ಹೆಜಮಾಡಿ ಮತ್ತು ಇತರರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು. ಕಾರ್ಯಕ್ರಮದ ವಿಶೇಷತೆಯಾಗಿ ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಗಣ್ಯರನ್ನ ಇದೇ ಸಂದರ್ಭದಲ್ಲಿ ಗೌರವಿಸಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಶಾಂಭವಿ ಫಾರ್ಚೂನ್ನ ಪಾಲುದಾರರಾದ ರವೀಂದ್ರ ಶೆಟ್ಟಿ, ನಿರಂಜನ್ ಮತ್ತು ನಿರೂಪ್ ಕುಮಾರ್ ಮತ್ತು ಇತರರು ಉಪಸ್ಥಿತರಿದ್ದರು. ಒಂದು ವಾರದ ಆಟಿದ ಲೇಸ್ ಕಾರ್ಯಕ್ರಮದಲ್ಲಿ ಆಟಿ ತಿಂಗಳ ವಿಶೇಷ ತಿನಿಸುಗಳ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಥಾಲಿಗಳು ಲಭ್ಯವಿವೆ. ಇವುಗಳು ಪ್ರತಿದಿನ ಮಧ್ಯಾಹ್ನ ಮತ್ತು ರಾತ್ರಿ ಲಭ್ಯ ಇದ್ದು ಗ್ರಾಹಕರು ಬಂದು ರುಚಿಕರ ಖಾದ್ಯಗಳನ್ನು ಸವಿಯಬಹುದಾಗಿದೆ. ಆಟಿಯಲ್ಲಿ ಒಂದು ದಿನ ಆಟಗಳಲ್ಲಿ ಊಟ ಇವತ್ತು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಮನ್ ಪಸಂದಲ್ಲಿ ಆಟಿಯೊಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೇವೆ. ಈಗ ತಾನೇ ಉದ್ಘಾಟನೆ ಮಾಡಿದ್ದಾರೆ ಉದ್ಘಾಟಕರು ಬಂದು. ಅದೇ ರೀತಿ ಒಂದು 3 ಜನ ನಮ್ಮ ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂಥವರು ಹಿರಿಯರನ್ನು ನಾವು ಗುರುತಿಸಿ ಇಲ್ಲಿ ಗೌರವಿಸಿದ್ದೇವೆ. ಅದೇ ರೀತಿ ಇಂದಿನಿಂದ ಪ್ರಾರಂಭವಾದಂತಹ ಈ ಆಟಿದ ಲೇಸ್ ಕಾರ್ಯಕ್ರಮ ಇವತ್ತು 19ನೇ ತಾರೀಕಿನಿಂದ 26 ತಾರೀಕಿನವರೆಗೆ ಮಧ್ಯಾಹ್ನ ಮತ್ತು ರಾತ್ರಿ 2 ಹೊತ್ತು ಆಟಿದ ಥಾಲಿ ಇರ್ತದೆ. ಅದರಲ್ಲಿ ವೆಜ್ ಬೇರೆ, ನಾನ್ ವೆಜ್ ಬೇರೆ 2 ಥಾಲಿ ಕೂಡ ನಾವು ಇಟ್ಟಿದ್ದೇವೆ. ಈ ಭಾಗದ ಎಲ್ಲ ನಮ್ಮ ಗ್ರಾಹಕರು ಬಂದು ಇದರ ಸದುಪಯೋಗವನ್ನು ಪಡೆದುಕೊಳ್ಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಿದ್ದೇನೆ. ಅದಲ್ಲದೆ ನಾವು ಇವತ್ತು ಒಂದು ಸ್ಪರ್ಧೆಯನ್ನು ಕೂಡ ಇಟ್ಟಿದ್ವಿ ನಮ್ಮ ರೆಸ್ಟೋರೆಂಟಲ್ಲಿ. ಸುಮಾರು 33 ಜನ ಸ್ಪರ್ಧಾಳುಗಳು ಅವರ ಮನೆಯಲ್ಲೇ ಮಾಡಿ ತಂದಂಥ ಈ ಆಟಿದ ಸಮಯದಲ್ಲಿ ನಾವೇನು ಸಾಂಪ್ರದಾಯಿಕ ತಿಂಡಿಗಳನ್ನು ಮಾಡ್ತೇವೆ ಆ ತಿಂಡಿಗಳನ್ನು ಇಲ್ಲಿ ಮಾಡಿ ತಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ. ಇವತ್ತು ಆಟಿಡುಂಜಿ ದಿನ ಕಾರ್ಯಕ್ರಮದಲ್ಲಿ ವಿಶೇಷ ಬಗೆಯ ಒಂದು 25 ಜನಕ್ಕೆ ಯಾರಾದರೂ ಫಸ್ಟ್ ಹೆಸರು ಕೊಟ್ಟವರಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಆಪ್ಷನ್ ಇತ್ತು. ಫಸ್ಟ್ ಹಾಗೆ ಹೇಳಿದವರು ಇವತ್ತು ನಾನಿಲ್ಲಿ ಬಂದು ನೋಡಿದಾಗ 25 ಇದ್ದದ್ದು 33 ಜನ ಬಂದಿದ್ದಾರೆ. ಫಸ್ಟ್ ಪ್ರೋಗ್ರಾಮ್ ಮಾಡ್ತಾ ಇರೋದಂತೆ ಇವರು, ಆದರೂ ಕೂಡ ತುಂಬ ಜನ ಸೇರಿದ್ದಾರೆ. ವೆರೈಟಿ ಆಫ್ ಫುಡ್ಸ್ ಇತ್ತು. ನನಗೆ ತೀರ್ಪುಗಾರಳಾಗಿ ಯಾವುದು ಒಳ್ಳೆಯದು ಯಾವುದು ಚೆನ್ನಾಗಿಲ್ಲ ಅಂತ ಹೇಳಿ ಡಿಸೈಡ್ ಮಾಡಲಿಕ್ಕೆ ತುಂಬ ಕಷ್ಟ ಆಯಿತು. ಅಂದರೆ ಅಷ್ಟು ಎಲ್ಲ ವೆರೈಟಿ ಆಫ್ ಫುಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ.
ಹಾಗೆಯೇ ಇವರ ಕಾರ್ಯಕ್ರಮ ಇದೇ ರೀತಿ ಮುಂದುವರಿತದೆ. 19ರಿಂದ 25ರ ತನಕ ಇಲ್ಲಿ ಆಟಿಡುಂಜಿ ದಿನದ ಸ್ಪೆಷಲ್ ಅಂತ ಹೇಳಿ ಫುಡ್ ಇದೆ, ವೆಜ್ ಇದೆ ಹಾಗೆ ನಾನ್ ವೆಜ್ ಇದೆ. ದಿನಕ್ಕೆ ಬೇರೆ ಬೇರೆ ಥರದ ವೆರೈಟಿ ಫುಡ್ಡನ್ನು ಇವರು ಸರ್ವ್ ಮಾಡ್ತಿದ್ದಾರೆ. ಇವತ್ತು ಮಾತ್ರ ಕಾಂಪಿಟೇಷನ್, ಬೇರೆ ಎಲ್ಲ ದಿವಸ ನಮ್ಮ ಆಟಿಯಲ್ಲಿ ಮಾಡುವಂತಹ ಸ್ಪೆಷಲ್ ಫುಡ್ಡುಗಳನ್ನು ಮನ್ಪಸಂದಲ್ಲಿ ಸೇವಿಸ್ಬೋದು. ಅಷ್ಟು ಚೆನ್ನಾಗಿರ್ತದೆ. ಆದರೂ ಕಡಿಮೆ ರೇಟಲ್ಲಿ ಎಲ್ಲ ಬಗೆಯ ಫುಡ್ಡು ಸಿಗ್ತದೆ. ನೀವು ಕೂಡ ಬನ್ನಿ, ನಿಮ್ಮವರನ್ನು ಕೂಡ ಕರ್ಕೊಂಡು ಬನ್ನಿ. ಇವತ್ತಿನ ಒಂದು ಭಾಳ ಮುಖ್ಯವಾಗಿರುವಂಥದ್ದಂದರೆ ಈ ಮನ್ಪಸಂದ್ ಈ ರೆಸ್ಟೋರೆಂಟ್ನ ಮಾಲಕರಿರ್ಬೋದು, ಸಿಬ್ಬಂದಿಗಳಿರ್ಬೋದು, ಇವತ್ತು ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ಸಮಾಜಕ್ಕೆ ನಮ್ಮ ಈ ತುಳುನಾಡಿನ ಕಲ್ಚರ್ ಏನು, ನಮ್ಮ ಸಂಸ್ಕೃತಿ ಏನು ಎಂಬುದನ್ನು ತಿಳಿಸ್ಲಿಕ್ಕೋಸ್ಕರ ಇವತ್ತು ಈ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಒಂದು ಸಮಾಜಮುಖಿಯಾದಂಥ ಕಾರ್ಯಕ್ರಮ. ಯಾಕೆಂದರೆ ಸಮಾಜಕ್ಕೆ ಅರಿವನ್ನು ನೀಡುವಂಥದ್ದು. ಅಂದರೆ ನಮ್ಮ ಪೀಳಿಗೆಗೆ, ನಮ್ಮ ಇಂದಿನ ತಲೆಮಾರು ಯಾವ ರೀತಿ ಈ ನಮ್ಮ ತುಳುನಾಡಿನ ಸಂಸ್ಕೃತಿಯಲ್ಲಿ ಬೆರೆತು ಹೋಗಿತ್ತು, ಮತ್ತು ಯಾವ ರೀತಿ ಈ ತುಳುನಾಡಿದೆ, ಆಟಿ ಅಂದರೆ ಏನು, ಆಟಿ ಕಲಂಜೆ ಅಂದರೆ ಏನು, ಆಟಿಯಲ್ಲಿ ಏನೆಲ್ಲ ಆಗ್ತಿತ್ತು, ಆಟಿ ಅಂದರೆ ಆ ಮಾಸದಲ್ಲಿ ಮಳೆ ಆರ್ಭಟ, ರೋಗ ರುಜಿನಗಳು ಬರುವಂಥದ್ದು, ಆ ಸಮಯದಲ್ಲಿ ನಮ್ಮ ಹಿರಿಯರು ಯಾವ ರೀತಿಯ ಪ್ರಿಕಾಷನನ್ನು ಮಾಡ್ತಾಯಿದ್ರು ಎಂಬ ಬಗ್ಗೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ಬಂದಂಥ ಅತಿಥಿಗಳು ಎಲ್ಲ ಆಟಿಯ ಬಗ್ಗೆ, ಆಟಿ ಮಾಸದ ಬಗ್ಗೆ ಎಲ್ಲವೂ ವಿಚಾರವನ್ನು ಹೇಳಿದ್ದಾರೆ. ಯಾಕಂದರೆ ಆಟಿಯ ಬಗ್ಗೆ ಭಾಳ ಒಂದು ಅದ್ಭುತವಾದಂಥ ಕಾರ್ಯಕ್ರಮ. ಇಂಥ ಒಂದು ಕಾರ್ಯಕ್ರಮವನ್ನು ನಿರಂತರವಾಗಿ ಈ ಒಂದು ಸಂಸ್ಥೆ ಮುಂದುವರಿಸಿಕೊಂಡು ಹೋಗಲಿ. ಉಡುಪಿಯಲ್ಲಿ ಮೊದಲಿಗೆ ಒಂದು ಹೋಟೆಲ್ನಲ್ಲಿ ಆಟಿ ಅಂತ ಒಂದು ಸಂಭ್ರಮ ಇದ್ರೆ ಅದು ಇದೇ ಹೋಟೆಲಲ್ಲಿ ಆದದ್ದು. ಸುಮಾರು ಅದನ್ನು ಕೂಡ ನಾನೇ ಅದರ ಮಾಲೀಕರು ಆಗಿನದು ಅಪ್ಪು ಮರಕಲ್ಲ ಅಂತ ಅವರಿಗೆ ಹೇಳಿದ್ದು, ಏನಾದರೂ ಒಂದು ಯಾವಾಗಲೂ ಹೇಳುದು ಜೂನ್ ಜುಲೈಯಲ್ಲಿ ಬಿಸ್ನೆಸ್ ಇರುವುದಿಲ್ಲ, ಏನು ಮಾಡುದು, ಜನರೆಲ್ಲ ಕಮ್ಮಿ, ಸ್ಟಾಫ್ ತುಂಬ ಇದ್ದಾರೆ ಅಂತ. ಆಗ ನಾನು ಹೇಳಿದೆ, ಯಾಕೆ ನಾವು ಆಗ ಸಂಘ ಸಂಸ್ಥೆಗಳು ಸ್ವಲ್ಪ ಆಟಿಡೊಂಜಿ ಕಾರ್ಯಕ್ರಮ ಅಂತ ಸ್ಟಾರ್ಟ್ ಆದದಷ್ಟೇ. ನಾನು ಹೇಳಿದೆ, ಈ ಸತಿ ನಾವು ಹೋಟ್ಲಲ್ಲಿ ಯಾಕೆ ಸ್ಟಾರ್ಟ್ ಮಾಡಬಾರ್ದು, ಒಂದು ತಿಂಗಳ ಆಟಿಯಲ್ಲಿ ಒಂದು ತಿಂಗಳಲ್ಲಿ ಎಸ್ಪೆಷಲಿ ಸ್ಯಾಟರ್ಡೇ, ಫ್ರೈಡೇ ನೈಟ್ ಮತ್ತೆ ಸಂಡೇಯಲ್ಲಿ ವಿಶೇಷವಾಗಿ ರುಚಿಕರವಾದ ತಿಂಡಿಗಳನ್ನೆಲ್ಲ ಇಟ್ಟು ಜನರನ್ನು ಕೂಡ ಒಂದು ಇಲ್ಲಿಗೆ ಬರುವ ಹಾಗೆ ನೀವು ಆಹ್ವಾನ ನೀಡಿ, ನಿಮ್ಮ ಗೆಳೆಯರಿರುವುದು ಅಥವಾ ಬೇರೆ ಬೇರೆ ಸಂಘ ಸಂಸ್ಥೆಗಳ ಪ್ರತಿಯೊಂದು ದಿವಸ ಸಂಜೆಯ ಹೊತ್ತಿಗೆ ಒಂದೊಂದು ಸಂಘ ಸಂಸ್ಥೆ ಅಧ್ಯಕ್ಷರುಗಳನ್ನು ಅವರ ಫ್ಯಾಮಿಲಿಯವರನ್ನು ಇಲ್ಲಿಗೆ ಇನ್ವೈಟ್ ಮಾಡಿ ಅಂತ ಅವರಿಗೆ ಸಲಹೆ ಕೊಟ್ಟಾಗ ಇದೇ ಹೋಟೆಲ್ನಲ್ಲಿ ಆ ಆಟಿಡೊಂಜಿ ದಿನ ಅಂತ ಆರಂಭ ಆಯಿತು. ಹೋಟೆಲ್ಗಳಲ್ಲಿ ಆರಂಭ ಆಯಿತು ಕೂಡ ಜನರ ಬಾಯಲ್ಲಿ ಉಂಟು. ಮನ್ಪಸಂದ್ ಅಂದ್ರೆ ಅದೊಂದು ಯಂಗ್ಸ್ಟರ್ಸ್, ಎಸ್ಪೆಷಲಿ ಫ್ಯಾಮಿಲೀಸ್ ಮತ್ತೆ ಯಂಗ್ಸ್ಟರ್ಸ್, ಉಡುಪಿಯ ಸಿಟಿಯಲ್ಲಿ ಒಂದು ಒಳ್ಳೆ ಒಂದು ಜಾಗ ಕುತ್ಕೊಂಡು ಟೈಮ್ ಇಲ್ಲಿ ಸ್ಪೆಂಡ್ ಮಾಡೋದಂದ್ರೆ ಎಲ್ಲರಿಗೂ ಖುಷಿ. ನಾವು ಕೂಡ ಮುಂಚೆ ಕೂಡ ಫ್ಯಾಮಿಲಿಯವರು ಆಗಾಗ ಇಲ್ಲಿ ಬರ್ತಾ ಇದ್ದೇವೆ. ಇಲ್ಲಿ ಬರದಿದ್ರೆ ಏನೋ ಒಂದು ಮಿಸ್ ಆದ ಹಾಗೆ ಮುಂಚೆ. ಬಟ್ ಕಾಲಕ್ರಮೇಣ ನಮ್ಗೆ ಆ ಒಂದು ಕೊಂಡಿ ತಪ್ಪಿ ಹೋಯ್ತು. ಬಟ್ ಈಗ ಪುನಃ ನಮ್ಮವರೇ ಇರೋದ್ರಿಂದ ನಮ್ಗೆ ಇಲ್ಲಿ ಬರ್ಲಿಕ್ಕೆ ಮತ್ತೆ ಖುಷಿ ಆಗ್ತಾ ಉಂಟು.